ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಇರೋದ್ರಿಂದ ಚನ್ನರಾಯಪಟ್ಟಣ ಹೋಗೋಣ ಅಂತ ಬೆಳಗ್ಗೆನೆ ಹೊರಟ್ವಿ. ನಮ್ಮಮ್ಮಂಗೆ ಗೊತ್ತಿಲ್ಲ, ಹಾಗೆ ತಿಂಡಿ ಟೈಮ್ಗೆ ಹೋಗ್ತಾ ಇದ್ದೀವಿ, ಹೇಳಿರಲಿಲ್ಲ. ನೋಡಿ, ನನ್ನ ಮಗಂಗೆ ಚನ್ನರಾಯಪಟ್ಟಣಕ್ಕೆ ಹೋಗೋದು ಅಂದರೆ ತುಂಬ ಖುಷಿ ರೀ. ಈ ಸಾಂಗ್ ಏನಕ್ಕೆ ಹಾಕೊಂಡಿದ್ದೀರಾ? ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಹಂಗಾಗಿ ಹಾಕಿದ್ದೀನಿ. ಚಿನ್ನಿ, ನೀನ್ ನಡೆಸ್ತಾ ಇದ್ಯಾ? ಆರನ್ ಮಾಡು ಪಪ್ಪು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ತೋಟ ಎಲ್ಲ ಅಂತ. ನಮ್ಮ ಮನೆಯವರು ಹೇಳ್ತಾ ಇದ್ರು, ತೋಟ ಫಸ್ಟ್ ಎಲ್ಲ ಹಾಗೆ ಬಿಟ್ಟು ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ರು, ಈಗೆಲ್ಲ ಬೆಂಗಳೂರಿಂದ ದುಡಿದು ಚೆನ್ನಾಗಿ ಬಂದು ಆ ತೋಟ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತ. ಹಳ್ಳಿ ಲೈಫು ತುಂಬ ಚೆಂದ ಅಲ್ಲ? ಎಷ್ಟು ದಿನ ಇರೋಕ್ಕಾಗುತ್ತೆ ಬೆಂಗಳೂರು ಸಿಟಿನಲ್ಲಿ? ಬರಲೇಬೇಕು ಹಳ್ಳಿಗೆ. ಹಳ್ಳಿ ಜೀವನನೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿಡಿಯೋ ಮಾಡ್ತಾ ಮಾಡ್ತಾ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೆ, ಗೊತ್ತಾಗಲಿಲ್ಲ. ಬಂದ್ವಿ ಚನ್ನರಾಯಪಟ್ಟಣಕ್ಕೆ. ಚನ್ನರಾಯಪಟ್ಟಣಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ, ಸಂಭ್ರಮ, ಸಡಗರ ಎಲ್ಲ. ನನಗಂತೂ ಡಬಲ್ ಧಮಾಕ. ಹಾಗೆ ನಮ್ಮಮ್ಮನ ಮನೆಗೆ, ನಮ್ಮಮ್ಮಂಗೆ ಗೊತ್ತಿಲ್ಲ ನಾವೆಲ್ಲ ಬರ್ತಾ ಇರೋದು. ಸಡನ್ನಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ತಿಂಡಿಗೆ. ಹಾಗೆ ಮನೆ ಹತ್ರ ಬಂದ್ವಿ. ಫೈನಲಿ ನಮ್ಮ ಮನೆಗೆ ಬರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮಮ್ಮಿ ರೈಸಾಗಿ ಬಂದ್ವಿ. ಮೇ ತಿಂಡಿ ರೊಟ್ಟಿ ಮಾಡಿದ್ದಾರೆ. ಹಾಗೆ ತಿಂಡಿಗೆ ಪರುಪ್ ರೊಟ್ಟಿ ಮಾಡಿದ್ರು. ನಂಗಂತೂ ತುಂಬ ಇಷ್ಟ ಆಯಿತು. ನಾವು ಬಂದಿರೋದು, ನಮ್ಮಮ್ಮ ಕಾಲ್ ಮಾಡಿ ಹೇಳಿದರು ನಮ್ಮ ಅಪ್ಪಂಗೆ. ನಮ್ಮ ಅಪ್ಪ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಹಾಗೆ ಬರ್ತಾ ಮಟನ್ ತಗೊಬಂದರು. ನಮ್ಮಮ್ಮ ಮಟನ್ ಸಾಂಬಾರು ಹಾಗೂ ಬಿರಿಯಾನಿ ಮಾಡಿಟ್ಟಿದ್ರು. ನಾನ್ ವೆಜ್, ನಮ್ಮಮ್ಮ ಮಾಡಿದ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ. ತಿಂದು ಹೊರಗಡೆ ಹೋಗೋಣ ಅಂತ ಹೊರಗಡೆ ಹೋದ್ವಿ. ಹಾಗೆ ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ಕೊಡಿಸ್ಲಿ, ಏನೇ ಕೊಡಿಸಿದ್ರು ಅದಕ್ಕೆ ಕಮ್ಮಿನೇ. ಹಾಗಾಗಿ ಮತ್ತೆ ಹಿಂಸೆ ಕೊಡ್ತಾ ಇದ್ದ. ಅಪ್ಪ ಏನೋ ಬೇಕು, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಸರಿ ಅಂತ ಬ್ಯಾಂಗಲ್ ಸ್ಟೋರ್ಗೆ ಹೋದ್ವಿ. ಬ್ಯಾಂಗಲ್ ಸ್ಟೋರಲ್ಲಿ ನಾನು ಒಳಗಡೆ ಬಂದೆ, ಆದರೆ ಅವ್ನು ಬರಲೇ ಇಲ್ಲ. ನಾನು ಎಲ್ಲೋದ ಅಂತ ಮತ್ತೆ ರಿಟರ್ನ್ ಬರ್ತೀನಿ. ಹೊರಗಡೆನೇ ನಿಂತಿದ್ದ. ಏನು ಇಟ್ಕೊಂಡು ನಿಂತಿದ್ದಾನೆ ನೋಡಿ ಇಲ್ಲಿ, ನನಗೆ ಕೇರಮ್ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದ. ನಮ್ಮ ಮನೆಯವರು ಬೈಕಲ್ಲಿ ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು, ಆದರೂ ಬಿಡಲಿಲ್ಲ. ಹೋಗಿ ಬೈಕ್ ನಿಲ್ಲಿಸಿ ಕಾರ್ ತಗೊಬಂದು ತೆಕ್ಕೊಟ್ರು ನಮ್ಮ ಮನೆಯವರು. ಹಾಗೆ ಏನು ಮಾಡೋದು, ಚಿಕ್ಕ ತಗೋತೀನಿ ಅಂತ ಹೋಗ್ತಾನೆ ದೊಡ್ಡ ತಗೊಂಬಂದ. ಫೈನಲಿ ಎಲ್ಲ ಮುಗಿಸ್ಕೊಂಡು ಸಂಜೆ ತುಂಬ ಲೇಟಾಗೋಯಿತು. ನಾವು ಹೊರಟ್ವಿ, ನಮ್ಮೂರಿಗೆ ಬರ್ತಾ ಇದ್ದೀವಿ. ಹಾಗೆ ಮತ್ತೆ ಏನೋ ಬೇಕು ಅಂತ ಹೇಳ್ತಾ ಇದ್ದ. ನಮ್ಮ ಮನೆಯವ್ರು ಬೈಕಂಡು ಬಂದರು, ಎಷ್ಟು ಕೊಡಿಸಿದ್ರು ನಿನಗೆ ಕಮ್ಮಿನೇ ಬಾ ಅಂತ. ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.